ನಿಮ್ಮ ಒಂದು ಲೈಫಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇದ್ದಾಗ ಕ್ಲಾರಿಟಿ ಬರಬೇಕು ಅಂತ ಅಂದರೆ ತುಂಬ ಕಾರ್ಡ್ಗಳ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಒಂದು ಕಾರ್ಡ್ ಸಾಕು. ಸೊ ಅದು ಹೇಗೆ ಅಂತ ಅನ್ನೋದು ಈ ಒಂದು ವಿಡಿಯೋದಲ್ಲಿರುತ್ತೆ. ಆ್ಯಂಡ್ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜೈನ್. ನಾನು ಟ್ಯಾರೋ ಕೋಚ್ ಮತ್ತು ಎನರ್ಜಿ ಹೀಲರ್. ಸೊ ಪ್ರಾಬ್ಲಮ್ಸ್ಗಳು ಬಂದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಒಂದು ಪಾತ್ವೆ ತಗೋಬೇಕು, ರೈಟ್ ಆರ್ ಲೆಫ್ಟ್ ಅಂತ ಅಲ್ವಾ? ಸೊ ಈಗ ತುಂಬ ಪ್ರಾಬ್ಲಮ್ಸ್ಗಳು ಇದ್ದಾಗ ಕನ್ಫ್ಯೂಷನ್ಸ್ಗೆ ಜಾಸ್ತಿ ಹೋದಾಗ ಏನಾಗುತ್ತೆ ಅಂತಂದರೆ ಟ್ಯಾರೋ ಕಾರ್ಡನ್ನು ಜಾಸ್ತಿ ಟ್ಯಾರೋ ಕಾರ್ಡ್ಗಳನ್ನು 10 ಕಾರ್ಡ್ಗಳು ಅಥವಾ 3 ಕಾರ್ಡ್ಗಳ ಸ್ಪ್ರೆಡ್ಗಳನ್ನು ಮಾಡಿದಾಗ ನಮಗೆ ನಿಜವಾಗ್ಲೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಬಟ್ ಆದರೆ ತುಂಬಾ ಸಿಂಪಲ್ಲಾಗಿ ನಾನು ಹೇಳೋದಾದರೆ ಎಷ್ಟು ಸಿಂಪಲ್ಲಾಗಿ ಇರ್ತಿರೋ ಅಷ್ಟು ಸಿಂಪಲ್ಲಾಗಿ ಕಾರ್ಡ್ ನಿಮಗೆ ಆನ್ಸರನ್ನು ಕೊಡುತ್ತೆ. ಸೊ 10 ಕಾರ್ಡ್ ಬೇಕಾಗಿಲ್ಲ, ನಿಮಗೆ ಬರೀ ಒಂದೇ ಕಾರ್ಡ್ ಸಾಕು ನಿಮ್ಮ ಕನ್ಫ್ಯೂಷನಿಂದ ಕ್ಲಾರಿಟಿ ಬರಲಿಕ್ಕೆ. ಸೊ ಹಾಗಾದರೆ ಎಕ್ಸಾಕ್ಟಾಗಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ನಂಬರ್ 1, ನಿಮ್ಮ ಕ್ವಶನ್ ಯಾವಾಗಲೂ ಕೂಡ ಕ್ಲಿಯರಾಗಿ ಇರಬೇಕು. ಕ್ವಶನ್ಸ್ಗಳು ತುಂಬಾ ಜಾಸ್ತಿ ಇತ್ತು ಅಂತ ಅಂದರೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎನಿ ಒನ್ ಕ್ವಶನ್ ಪ್ರೆಸೆಂಟಲ್ಲಿ ನಿಮಗೆ ಯಾವ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕು ಅಂತ ಅನ್ನೋದು. ಸೊ ಎಕ್ಸಾಂಪಲನ್ನು ಕೊಡೋದಾದರೆ, ನಾನು ತುಂಬ ಎನರ್ಜಿಯಲ್ಲಿ ಸ್ಟಕ್ ಇದ್ದೀನಿ. ಸೊ ಎನರ್ಜಿ ಸ್ಟಕ್ನಿಗೆ ರೀಸನ್ ಏನು ಅಂತ ಆಗಿರ್ಬೋದು. ಸೊ ಪ್ರೆಸೆಂಟಲ್ಲಿ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಎನರ್ಜಿ ಹೇಗಿದೆ ಅಂತ ಅನ್ನೋದಾಗಿರ್ಬೋದು. ಆ್ಯಂಡ್ ಇನ್ನೂ ನಾನು ಒಂದು ಎಕ್ಸಾಂಪಲನ್ನು ಕೊಡೋದಾದರೆ, ನಾನು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಆ ಒಂದು ಎನರ್ಜಿ ಹೇಗಿದೆ ಅಂತ ನಿಮ್ಮ ಕ್ವಶನ್ ಏನೇ ಆಗಿರ್ಬೋದು. ಸೊ ಒಂದು ಕ್ವಶನನ್ನು ಯಾವಾಗಲೂ ಕೂಡ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ, ಟ್ಯಾರೋ ಡೆಕ್ಕನ್ನು ತಗೊಳ್ಳಿ ಆ್ಯಂಡ್ ಅದನ್ನು ಶಫಲ್ ಮಾಡಲಿಕ್ಕೆ ಶುರು ಮಾಡಿ. ಯಾವ ರೀತಿ ಶಫಲ್ ಮಾಡೋದು? ಸೊ ಈ ರೀತಿ ಶಫಲ್ ಮಾಡ್ತಾ ಹೋಗೋದು. ಸೊ ಕಾರ್ಡನ್ನು ಇಟ್ಕೊಳ್ಳಿ ಆ್ಯಂಡ್ ಒನ್ ಬೈ ಒನ್ ಇದು ಕಾರ್ಡ್ ಶಫಲಿಂಗ್ ಅಂತ ಹೇಳ್ತೀವಿ. ಸೊ ಶಫಲ್ ಮಾಡಬೇಕಾದ್ರೆ ನೀವು ಇಲ್ಲಿ ಗಮನ ಕೊಡಬೇಕಾಗಿರೋದೇನು ಅಂತ ಅಂದರೆ, ನಿಮ್ಮ ಒಂದು ಕ್ವಶನ್. ಸೊ ಕ್ವಶನ್ಗೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಇವಾಗ ಎಕ್ಸಾಂಪಲ್ ನಾನು ಎನರ್ಜಿಯಲ್ಲಿ ಸ್ಟಕ್ ಆಗಿದ್ದೀನಿ. ಸೊ ಎನರ್ಜಿ ಸ್ಟಕ್ ಆಗಿದ್ದೀನಿ, ಸೊ ಅದಕ್ಕೆ ಸೊಲ್ಯೂಷನ್ ಏನು, ಯಾಕೆ ಆಗ್ತಾ ಇದೆ, ವಾಟ್ ಎವರ್ ಒಂದು ಸೆಂಟೆನ್ಸಲ್ಲಿ ಇದೆ. ಸೊ ಅದೇ ರೀತಿ ನೀವು ಕಾರ್ಡ್ಗಳನ್ನು ಶಫಲ್ ಮಾಡಬೇಕು. ಸೊ ಮೆಕ್ಯಾನಿಕಲಾಗಿ ಸುಮ್ಮನೆ ಏನೋ ರೋಬೋಟಿಕ್ ಆಗಿ ಮಾಡಬೇಕು ಅಂತ ಅನ್ನೋದು, ನೋಡೋಣ ಹೇಗೆ ಬರುತ್ತೆ ಇದಕ್ಕೆ ಆನ್ಸರು ಅಂತ ಆ ರೀತಿ ಒಂದು ಯೋಚನೆ ಮಾಡೋದು ಬೇಡ. ಜಸ್ಟ್ ನಿಮಗೆ ಒಂದು ರಿದಮ್ ಇರಲಿ, ಒಂದು ಗ್ರ್ಯಾಟಿಟ್ಯೂಡ್ ಅಂತ ಅನ್ನೋದಿರಲಿ, ಒಂದು ಥ್ಯಾಂಕ್ ಯು ಅಂತ ಒಂದು ಧನ್ಯತಾ ಭಾವನೆ ಇರಲಿ. ಸೊ ಆಗ ಏನಾಗುತ್ತೆ, ಎನರ್ಜಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಆನ್ಸರ್ಗಳು ಬೇಗ ಸಿಗ್ತಾ ಹೋಗುತ್ತೆ. ಸೊ ಕಾರ್ಡನ್ನು ಶಫಲ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಕ್ವಶನನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಶಫಲ್ ಮಾಡಿ ಆಗಿದ್ಮೇಲೆ ಥರ್ಡ್ ಸ್ಟೆಪ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ತಗೋಬೇಕು. ಸೊ ಇದು ನನಗೆ ಬಂದಿರುವಂಥದ್ದು, ಇವಾಗ ಶಫಲ್ ಮಾಡಿದ್ದೀನಿ ಆ್ಯಂಡ್ ಇದು ನನಗೆ ಬಂದಿರುವಂತಹ ಕಾರ್ಡು. ಆ್ಯಂಡ್ ಕಾರ್ಡನ್ನು ನೋಡಿ ಆ್ಯಂಡ್ ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ, ಯಾವ ಕಲರ್ಸ್ ಇದೆ, ಯಾವ ಒಂದು ಪರ್ಸನ್ ಇದ್ದಾರೆ, ಅವ್ರದ್ದು ಎಕ್ಸ್ಪ್ರೆಷನ್ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ತಿಳ್ಕೊಳ್ಳಿ. ಆ್ಯಂಡ್ ಕಾರ್ಡ್ ತೆಗ್ದಾಗ ನಿಮಗೆ ಫಸ್ಟ್ ಬರುವಂತಹ ಫೀಲಿಂಗ್ಸ್ ಏನು, ಆ ಫೀಲಿಂಗ್ಸೇ ನಿಮಗೆ ಅದಕ್ಕೆ ನೀವೇನು ಕ್ವಶನ್ ಕೇಳಿರ್ತೀರಲ್ಲ ಅದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಬಿಗಿನರ್ಸ್ ಇದ್ದೀರಾ ಆ್ಯಂಡ್ ಏನು ಮಾಡ್ತಾರೆ, ನನಗೇನೋ ಫೀಲಿಂಗ್ ಅನಿಸ್ತಾ ಇದೆ, ನನಗೆ ಹ್ಯಾಪಿ ಫೀಲಿಂಗ್ ಅನಿಸ್ತಿದೆ, ಬಟ್ ನಾನು ಆದರೆ ಸ್ಟಕ್ ಆಗಿದ್ದೀನಿ ಅಂತ ಅನ್ನೋದು ಬೇಡ. ಬಟ್ ಆದರೆ ನೀವು ಬಿಗಿನರ್ಸ್ ಇದ್ದೀರಾ, ಹೌದು, ನಿಮ್ಮ ಒಂದು ಫೀಲಿಂಗ್ಸ್ ಏನು ಹೇಳ್ತಾ ಇದೆ, ಫಸ್ಟ್ ಫೀಲಿಂಗ್ ಏನು ಹೇಳ್ತಿದೆ, ಕಾರ್ಡ್ ನೋಡಿದ ತಕ್ಷಣ ಫೀಲಿಂಗ್ ಏನು ಹೇಳ್ತಾ ಇದೆ, ಇದು ಹೆವಿನೆಸ್ ಅನಿಸ್ತಾ ಇದೆನಾ, ಅಥವಾ ಸ್ಯಾಡ್ ಆಗಿ ನಿಮಗೆ ಅನಿಸ್ತಾ ಇದೆನಾ, ಅಥವಾ ನ್ಯೂಟ್ರಲ್ ಆಗಿ ಅನಿಸ್ತಾ ಇದೆನಾ ಅಂತ ಅನ್ನೋದು. ಜಸ್ಟ್ ಅದನ್ನು ರೆಕಗ್ನೈಸ್ ಮಾಡಿ, ನಿಮ್ಮ ಒಂದು ಪ್ಯಾಟ್ರನನ್ನು ರೆಕಗ್ನೈಸ್ ಮಾಡಿ. ಈಗ ಒಂದು ಟ್ರುತ್ ಹೇಳ್ತೀನಿ. ಸೊ ಒಂದು ಕಾರ್ಡನ್ನು ನೀವು ಕರೆಕ್ಟಾಗಿ ಫೀಲ್ ಮಾಡಿ ನೀವು ಟ್ಯಾರೋ ಲರ್ನಿಂಗ್ ಮಾಡೋದು ಕಲಿತ್ರೆ ಅಂತ ಅಂದರೆ ನಿಮಗೆ ಬೇಕಾಗಿರುವಂತಹ ಒಂದು ಕ್ವಶನ್ಗೆ ಆನ್ಸರ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಕಾರ್ಡ್ ಮೇಲೆ ಕಾರ್ಡ್ ಹಾಕೋದು, 10 ಕಾರ್ಡ್ ಹಾಕೋದು, ಟ್ಯಾರೋ ಸ್ಪ್ರೆಡ್ಸ್ಗಳನ್ನು ಗೊತ್ತಿಲ್ಲದೇ ಒಂದು ಗೈಡೆನ್ಸ್ ಇಲ್ದೇ ಕಲಿತಾ ಹೋಗೋದು, 3 ಕಾರ್ಡ್ ಸ್ಪ್ರೆಡ್ಸ್ ಮಾಡೋದು, ಅದೆಲ್ಲದು ಏನಾಗುತ್ತೆ ಅಂತಂದರೆ ಕನ್ಫ್ಯೂಷನ್ ಅಂತ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೊನೆಗೆ ಹೇಳ್ತೀರಾ ಟ್ಯಾರೋ ನಮಗೆ ಬರಲ್ಲ,
ನಮಗೆ ಟ್ಯಾರೋ ಎನರ್ಜಿ ಗೊತ್ತಿಲ್ಲ ಅಂತ ಅನ್ನೋದು. ಸೊ ಇದೇ ರೀತಿ ಒಂದು 3 ಸಿಂಪಲ್ ಸ್ಟೆಪ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೂ ಡೀಪರಾಗಿ ನಿಮಗೆ ಕಲಿಬೇಕು ಅಂತ ಇಷ್ಟ ಇದ್ದರೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಏನು ಅಂತ ಅಂದರೆ ಟ್ಯಾರೋ ಕಾರ್ಡ್ ಫ್ರೀ ವೆಬಿನಾರನ್ನು ಹಮ್ಮಿಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಬರಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಜಸ್ಟ್ ರಿಜಿಸ್ಟರ್ ಆಗಿ ಟ್ಯಾರೋ ಕಾರ್ಡ್ ಫ್ರೀ ವೆಬಿನಾರಲ್ಲಿ ನೀವು ಇನ್ನಷ್ಟು ಒಂದು ಮಾಹಿತಿಗಳನ್ನು ತಿಳ್ಕೊಬೋದು. ಟ್ಯಾರೋ ರೀಡಿಂಗ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಅನ್ನೋದು ನೀವು ಕೂಡ ಈಸಿಯಾಗಿ ಕಲಿಬೋದು. ಸೊ ಹಾಗಾದರೆ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರೆ ಮಾರ್ನಿಂಗ್ ಆರ್ ಎ ನೈಟ್ ಅಂದರೆ ಬೆಳಗ್ಗೆ ಅಥವಾ ರಾತ್ರಿ ಒಂದು ಕ್ವಶನನ್ನು ತಗೊಳ್ಳಿ, ಕಾರ್ಡನ್ನು ಶಫಲ್ ಮಾಡಿ ಆ್ಯಂಡ್ ಎನರ್ಜಿಯನ್ನು ನೀವು ಯಾವ ಒಂದು ಫೀಲಿಂಗ್ಸ್ ಹೇಳ್ತಾ ಇದೆ, ಯಾವುದಕ್ಕೆ ಅದು ಡೈರೆಕ್ಷನ್ನ ತೋರಿಸ್ತಾ ಇದೆ ಅಂತ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಕನ್ಫ್ಯೂಷನ್ ದೂರ ಆಗಬೇಕು. ಟ್ಯಾರೋ ರೀಡಿಂಗ್ಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ಸ್ ಅಂತ ಅನ್ನೋದು ದೂರ ಆಗಬೇಕು ಆ್ಯಂಡ್ ಈಸಿಯಾಗಿ ನನಗೆ ಮೆಸೇಜಸ್ ಬರಬೇಕು ಅಂತಂದರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಕನ್ಫ್ಯೂಷನ್ಸ್ ಅಂತ ಅನ್ನೋದು ದೂರ ಆಗ್ತಾ ಹೋಗುತ್ತೆ ಆ್ಯಂಡ್ ಕ್ಲಾರಿಟಿ ಅಂತ ಅನ್ನೋದು ಸಿಗ್ತಾ ಹೋಗುತ್ತೆ. ಲೈಫಲ್ಲೂ ಕೂಡ ಅಷ್ಟೇ, ತುಂಬ ಯೋಚನೆಗಳು ಇದ್ದಾಗ ನಾನು ಅದನ್ನು ಮಾಡಬೇಕು, ನಾನು ಇದನ್ನು ಮಾಡಬೇಕು, ಎಲ್ಲ ಕಡೆ ಗಮನ ಕೊಡಬೇಕು ಅಂತಂದರೆ ಅದು ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈವನ್ ನನ್ನಿಂದನೂ ಕೂಡ ಯಾವುದಾದ್ರೂ ಒಂದು ಕಡೆ ಗಮನ ಕೊಡೋಣ, ಯಾವುದಾದ್ರೂ ಒಂದು ಕಡೆ ಕಲಿಯೋಣ. ಸೊ ಹಾಗಾದರೆ ರೀಕ್ಯಾಪ್ ಮಾಡೋದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದರೆ ಯಾವುದೇ ಒಂದು ಪ್ರಾಬ್ಲಮಲ್ಲಿ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಅದನ್ನು ಹೇಗೆ ಕ್ಲಾರಿಟಿಯಾಗಿ ಟ್ಯಾರೋ ಮುಖಾಂತರ ಹೇಗೆ ಗೈಡೆನ್ಸ್ ಸಿಗಬಹುದು ಅಂತ ಅನ್ನೋದು. ಸೊ ಸ್ಟೆಪ್ ನಂಬರ್ 1, ನಿಮ್ಮ ಕ್ವಶನ್ ಒಂದಾಗಿರಬೇಕು. ಸೊ ಟೂ ಮೆನಿ ಕ್ವಶನ್ಸ್ ಅಲ್ಲ, ಎನಿ ಒನ್ ಕ್ವಶನ್ ಆ್ಯಂಡ್ ಕಾರ್ಡ್ ಶಫಲ್ ಮಾಡಿ ರೊಬ್ಯಾಟಿಕ್ಕಾಗಿ ಶಫಲ್ ಮಾಡೋದಲ್ಲ, ಇಟ್ಸ್ ಎ ಫೀಲಿಂಗಲ್ಲಿ ಶಫಲ್ ಮಾಡುವಂಥದ್ದು ನಿಮ್ಮ ಒಂದು ಕ್ವಶನನ್ನು ನೆನೆಸ್ಕೊಂಡು. ಥರ್ಡ್ ಏನು ಅಂತ ಅಂದರೆ ಯಾವುದಾದ್ರೂ ಒಂದು ಕಾರ್ಡನ್ನು ಪಿಕ್ ಮಾಡಿ ಶಫಲ್ ಮಾಡಿ ಆಗಿದ್ಮೇಲೆ ಆ್ಯಂಡ್ ಆ ಒಂದು ಕಾರ್ಡಲ್ಲಿ ಏನು ಫೀಲಿಂಗ್ ಬರ್ತಾ ಇದೆ, ಈಸ್ ಎ ಹ್ಯಾಪಿ ಫೀಲಿಂಗ್ ಆರ್ ಎ ನ್ಯೂಟ್ರಲ್ ಫೀಲಿಂಗ್ ಆರ್ ಒಂಥರ ಸ್ಯಾಡ್ ಫೀಲಿಂಗ್ ಬರ್ತಾ ಇದೆನಾ ನಿಮ್ಮ ಒಂದು ಕ್ವಶನ್ಗೆ ಅಂತ ಅನ್ನೋದು. ಸೊ ಯಾರೆಲ್ಲ ಈ ಒಂದು ಮಾಡ್ತಾಯಿದ್ರು ನಿಮಗೆ ಏನೆಲ್ಲ ಆನ್ಸರ್ ಬರ್ತಿದೆ ಅಂತ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಟ್ಯಾರೋ ರೀಡಿಂಗನ್ನು ಸಿಸ್ಟಮ್ ವೈಸಲ್ಲಿ ಇಂಟ್ಯೂಷನ್ ಬೇಸ್ಡಲ್ಲಿ ಕಲಿಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಫ್ರೀ ವೆಬಿನಾರ್ ನಿಮಗೋಸ್ಕರ ಕಾಯ್ತಾ ಇದೆ, ಜಾಯ್ನ್ ಆಗಿ. ನಾನು ವೆಬಿನಾರಲ್ಲಿ ಸಿಗ್ತೀನಿ. ಧನ್ಯವಾದಗಳು.